ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಗೋರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಸಮುದಾಯದ ದಲ್ಲಾಳಿಗಳು ಮರಕ್ಕೆ ಕಟ್ಟಿಹಾಕಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆಯನ್ನ ಖಂಡಿಸಿ ಇಂದು ಕಲಬುರಗಿ ನಗರದಲ್ಲಿ ಶ್ರೀರಾಮ ಸೇನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗೋರಕ್ಷಕರ ಮೇಲೆ ಹಲ್ಲೆ ಮಾಡಿದ ಜಿಹಾದಿಗಳಿಗೆ, ಗೋರಕ್ಷಕರ ಮೇಲೆ ಹಲ್ಲೆ ಮಾಡಿದ ಜಿಹಾದಿಗಳಿಗೆ ಗೋ ಮಾತಾ ಕಿ, ಗೋ ಮಾತಾ ಕಿ, ಪವನ ಪುತ್ರ ಹನುಮಾನ್ ಕಿ ಜೈ ಶ್ರೀರಾಮ್. ಗೋರಕ್ಷಕರ ಮೇಲೆ ಹಲ್ಲೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ, ಜಿಹಾದಿ ಮನೋಭಾವದ ಮುಸ್ಲಿಂ ದಲ್ಲಾಳಿಗಳು ಗೋರಕ್ಷಕರ ಮೇಲೆ ಮನಬಂದಂತೆ ಮಾನವೀಯತೆ ಕಳೆದುಕೊಂಡು ಹಲ್ಲೆ ನಡೆಸಿದ್ದಾರೆ. ಇದರ ವಿರುದ್ಧ ರಾಜ್ಯ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜುಲೈ 3ರಂದು ಇಂಗಳಿ ಚಲೋ ಎಂಬ ಘೋಷಣೆಯಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇತ್ತೀಚೆಗಷ್ಟೇ ಬೆಳವಿ ಗೋಶಾಲೆಯಿಂದ ಇಂಗಳಿ ಗ್ರಾಮಕ್ಕೆ ಗೋವುಗಳನ್ನ ಕರೆದೊಯ್ಯುತ್ತಿದ್ದ ಕೆಲವು ಮುಸ್ಲಿಂ ದಲ್ಲಾಳಿಗಳನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ತಪ್ಪಿತಸ್ಥರೆಂದು ಆರೋಪ ಮಾಡಲಾದ ದಲ್ಲಾಳಿಗಳು ಕೋಪಗೊಂಡು ಶ್ರೀರಾಮ ಸೇನೆಯ 5 ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿಹಾಕಿ ಕಬ್ಬಿಣದ ರಾಡ್ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಅದೇ ಸಂದರ್ಭದಲ್ಲಿ ಈ ದುಷ್ಕೃತ್ಯದ ವಿಡಿಯೋ ಚಿತ್ರೀಕರಿಸಿ ಯಾರಾದರೂ ಗೋ ಸಾಗಣೆ ಪ್ರಶ್ನಿಸಿದರೆ ಹೀಗೆ ಆಗುತ್ತದೆ ಎಂಬ ಎಚ್ಚರಿಕೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತ ದೂರು ದಾಖಲೆಯಾಗಿದೆ ಎಂದು ತಿಳಿದು ಬಂದಿದೆ. ಆದರೆ ಪೊಲೀಸ್ ಇಲಾಖೆ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸದಿರುವ ಬಗ್ಗೆ ಸ್ಥಳೀಯರು ಹಾಗೂ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತವೆ. ಶ್ರೀರಾಮ ಸೇನೆಯ ಮುಖಂಡರು ಘಟನೆ ನಡೆದಿದ್ದರೂ ಕೂಡ ಬೆಳಗಾವಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ತಕ್ಷಣದ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ದುಃಖಕರ. ಇದು ಹಿಂದೂಗಳ ಭದ್ರತೆಗೆ ಕತ್ತಲೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಹಲ್ಲೆ ಬಗ್ಗೆ ರಾಜ್ಯದ ಹಿಂದೂಪರ ಸಂಘಟನೆಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇಂತಹ ಕೃತ್ಯಗಳಿಗೆ ಸಮರ್ಥನೆ ಇಲ್ಲವೆಂದು ವಿವಿಧ ಹಿತಾಸಕ್ತಿ ಗುಂಪುಗಳು ಕೂಡ ಪ್ರತಿಕ್ರಿಯೆ ನೀಡಿವೆ. ಮೊನ್ನೆ 27ನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಅನ್ನುವಂಥ ಗ್ರಾಮದಲ್ಲಿ ಗೋರಕ್ಷಣೆಗೆ ಹೋದಂತಹ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಅಲ್ಲಿರುವಂಥ ಜಿಹಾದಿ ಮುಸಲ್ಮಾನರು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ತಾಲಿಬಾನ್ ರೀತಿಯೊಳಗೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿದ್ದಾರೆ. ಕೊಲ್ಲಬೇಕು ಅನ್ನುವಂಥದ್ದು, ಅವ್ರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಭಾಳ ರಾಕ್ಷಸರ ರೀತಿಯೊಳಗೆ ವರ್ತನೆಯನ್ನು ಮಾಡಿ ಇವತ್ತು ಅವರ ಮೇಲೆ ಹಲ್ಲೆಗಳು ನಡೆದಿದೆ. ಈ ರಾಜ್ಯ ಸರ್ಕಾರದೊಳಗೆ ಯಾವಾಗ ಬಂದಿದೆ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಇಂಥ ಜಿಹಾದಿಗಳಿಗೆ ಮತಾಂಧರಿಗೆ ಒಂದು ರೀತಿ ಪುಷ್ಟಿ ಸಿಕ್ಕಂಗಾಗಿದೆ. ನಮ್ಮದೇ ಸರ್ಕಾರ ಅನ್ನುವಂಥ ರೀತಿಯೊಳಗೆ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶ್ರೀರಾಮ ಸೇನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. 24 ಗಂಟೆಯೊಳಗೆ ಯಾರ್ಯಾರು ಅಮಾನುಷವಾಗಿ ಆ ರೀತಿಯಾಗಿ ಆ ಗೋರಕ್ಷಕರ ಮೇಲೆ ದಾಳಿ ಮಾಡಿದ್ದಾರೆ ಅವರನ್ನು ಬಂಧನ ಮಾಡಬೇಕು. ಇಲ್ಲದೆ ಹೋದರೆ 3ನೇ ತಾರೀಕಿಗೆ, ಜುಲೈ 3ನೇ ತಾರೀಕಿಗೆ ಇಂಗಳಿ ಚಲೋ ಅನ್ನುವಂಥ ಕರೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅವತ್ತಿನ ದಿವಸ ಅಲ್ಲಿ ಜಿಹಾದಿಗಳಿಗೆ ಚಾಲೆಂಜ್ ಹಾಕ್ತಾ ಇದ್ದೀವಿ. ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ, ಎಷ್ಟು ಮರಗಳಿದ್ದಾವೆ, ಎಷ್ಟು ಹಗ್ಗ ಇದೆ, ರೆಡಿ ಮಾಡ್ಕೊಳ್ಳಿ, ನಾವು ಬರ್ತಾ ಇದ್ದೀವಿ, ನೋಡೋಣ ಯಾವ ರೀತಿಯಾಗಿ ಗೋರಕ್ಷಕರನ್ನು, ಹಿಂದೂ ಕಾರ್ಯಕರ್ತರನ್ನು ನೀವು ಮುಟ್ತೀರಿ ಅನ್ನುವಂಥದ್ದನ್ನು ನಾವು ಸಹ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೀವಿ. ಅವತ್ತಿನ ದಿವಸ ಏನು ಹಿಂದೂ ಸಂಘಟನೆ ತಾಕತ್ತು ಅನ್ನೋದನ್ನು ಆ ಇಂಗಳಿಯ ಆ ಜಿಹಾದಿಗಳಿಗೆ ತಿಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ. ಇನ್ನು ಅಲ್ಲಿಯ SP ಗಳು ಭಾಳ ಬಾಲಿಶಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. SP ಅವರೇ, ನಿಮ್ಮ ಮರ್ಯಾದೆಗೆ ಘನತೆಗೆ ತಕ್ಕಾದಂಥ ಹೇಳಿಕೆಗಳನ್ನು ಕೊಡಿ. ನಿಮ್ಮ ಇತಿಹಾಸ ನಮಗೆ ಗೊತ್ತಿದೆ. ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಅಪಮಾನ ಆಗಿ ನೀವು ಹೊರಗಡೆಯಿಂದ ಅಲ್ಲಿಂದ ಸಸ್ಪೆಂಡ್ ಆಗಿ ಬಂದಿದ್ರೆ ನಮ್ಗೆ ಗೊತ್ತಿದೆ. ಹೀಗಾಗಿ ನಮ್ಮ ಕಾರ್ಯಕರ್ತರ ಬಗ್ಗೆ, ಹಿಂದೂ ಕಾರ್ಯಕರ್ತರ ಬಗ್ಗೆ ಈ ರೀತಿಯಾಗಿ ನೀವು ಮಾತಾಡಿದರೆ ನಾವು ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಅವರಿಗೆ ಈ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ.